ಕಂಡ ಕನಸು ವೆಲ್ಕಮ್ ಟು ಸಪ್ತಾಹೆಜ್ಜೆ ಚಾನಲ್. ನಾನು ಸಹನಾ. ಇವತ್ತು ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಗೋಲ್ ಗುಂಬಾಜಿಗೆ ಹೋಗಿರೋದನ್ನು ಶೇರ್ ಮಾಡ್ಕೊಂಡಿದ್ದೆ. ಅದರ ಕಂಟಿನ್ಯೂ ವ್ಲಾಗೇ ಇದಾಗಿರುತ್ತೆ. ಗೋಲ್ ಗುಂಬಾಜಿಗೆ ಹೋಗಿ ಬಂದಿದ್ದ ದಿನವೇ ನೈಟ್ ನಾವು ಆಲ್ಮಟ್ಟಿ ಡ್ಯಾಮ್ಗೆ ಬಂದ್ವಿ. ಯಾಕಂತ ಹೇಳಿದರೆ ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಶೋ ಆ್ಯಂಡ್ ಲೇಸರ್ ಶೋ ಇದ್ದಿದ್ದರಿಂದ ಮಕ್ಕಳಿಗೂ ತೋರಿಸೋದ್ರಿಂದ ಖುಷಿ ಪಡ್ತಾರೆ ಅಂತ ಹೇಳಿಬಿಟ್ಟು, ಹಾಗೆ ನಮಗೂ ಕೂಡ ಖುಷಿ ಆಯಿತು. ಸೊ ನೋಡಿಕೊಂಡು ನಾವು ಡೈರೆಕ್ಟಾಗೆ ಬಂದಿದ್ದೆ ಕೂಡಲ ಸಂಗಮಕ್ಕೆ ಬಂದು ತಲುಪುವಾಗ ನೈಟ್ ಆಗಿತ್ತು. ಜೋರು ಮಳೆ ಕೂಡ ಬರ್ತಾಯಿತ್ತು. ಎಂಥ ಮಳೆ ಅಂತೀರ, ಗಾಳಿ ಮಳೆ. ಅದರಲ್ಲೇ ಇವರಿಬ್ಬರು ಕೂಡ ರೂಮನ್ನು ಹುಡುಕ್ಬಿಟ್ಟು ರೂಮನ್ನು ಹೇಗೋ ಬುಕ್ ಮಾಡಿದ್ರು. ಸೊ ರೂಮಲ್ಲಿ ಸ್ಟೇ ಆಗಿದ್ವಿ. ನೈಟ್ ಅಂತೂ ತುಂಬ ಅಂದರೆ ತುಂಬ ಚಳಿ ಕೂಡ ಇತ್ತು. ಮಕ್ಕಳನ್ನ ಅದು ಹೇಗೆ ನಿಜವಾಗ್ಲೂ ಅದು ಹೇಗೆ ಮಲ್ಕೊಂಡಿದ್ವೋ, ಬೆಳಗ್ಗೆ ಯಾವಾಗ ಆಗುತ್ತೋ ಅಂತೇಳಿ ಕಾಯ್ತಾ ಇದ್ವಿ. ಅಂತೂ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಕೂಡಲ ಸಂಗಮೇಶ್ವರನ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಅಲ್ಲಿ ಸಂಗಮೇಶ್ವರನ ದರ್ಶನವನ್ನು ಮಾಡಿಕೊಂಡು ಬಸವಣ್ಣನವರ ಐಕ್ಯವಾದ ಸ್ಥಳವನ್ನು ನೋಡಿಕೊಂಡು ಬಂದ್ವಿ. ಹಾಗೆ ಇದು ವಿಶೇಷವಾದ ಸ್ಥಳ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಎರಡು ಸೇರುವಂತಹ ಜಾಗ ಇದಾಗಿದೆ. ಕೃಷ್ಣಾ ನದಿಯಲ್ಲಿ ಕ್ರೊಕೊಡೈಲ್ ಇದೆಯಂತೆ, ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಸಂಗಮೇಶ್ವರ ದೇವಸ್ಥಾನ. ಇದು ಎಂಟ್ರಿ ಆಗ್ತೀವಲ್ಲ, ಅಲ್ಲೇ ಮೊದಲೇ ಈ ದೇವಸ್ಥಾನ ಬರುತ್ತೆ. ಅಂದರೆ ಬಸವಣ್ಣನವರು ಐಕ್ಯವಾಗಿರುವಂತಹ ಸ್ಥಳ ಇದೆಯಲ್ಲ, ದೇವಸ್ಥಾನ ಮೊದಲು ಬರುತ್ತೆ. ಅದಾದ ನಂತರ ನಾವು ದೇವಸ್ಥಾನದಲ್ಲ ದರ್ಶನವನ್ನು ಮಾಡಿಕೊಂಡು ನಂತರ ನಾವು ಬಸವಣ್ಣನವರ ಐಕ್ಯವಾದ ಸ್ಥಳಕ್ಕೆ ಹೋಗಬಹುದಾಗಿರುತ್ತೆ. ಬಸವಣ್ಣನವರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಭಾರತದ 12ನೇ ಶತಮಾನದ ವಚನಕಾರರಲ್ಲಿ ಒಬ್ಬರು ಕೂಡ. ಹಾಗೆ ಇವರು ಕನ್ನಡದ ಒಬ್ಬ ತತ್ವಜ್ಞಾನಿಯೂ ಕೂಡ ಆಗಿದ್ರು. ಮಾನ್ಯ ಸಣ್ಣ ಬಸವಣ್ಣ ಆಗ್ಬಿಟ್ಟಿದ್ದಾಳೆ ಮಾನ್ಯ. ಸೊ ಈ ಸ್ಥಳ ಬಸವಣ್ಣನವರ ಐಕ್ಯವಾದಂತಹ ಸ್ಥಳ ಇದಾಗಿದೆ. ಮಲಪ್ರಭಾ ಮತ್ತು ಕೃಷ್ಣಾ ನದಿ ಎರಡೂ ಕೂಡ ಸೇರುವಂತಹ ಸ್ಥಳ ಇದಾಗಿದ್ದು, ಅದರ ಮಧ್ಯಭಾಗದಲ್ಲಿ ಬಸವಣ್ಣನವರ ಐಕ್ಯವಾದ ಸ್ಥಳ ಬರುವಂತಹದ್ದು. ಮಲಪ್ರಭಾ ಮತ್ತು ಕೃಷ್ಣಾ ನದಿ ಎರಡು ಕಡೆಯಲ್ಲಿ ಇರೋದ್ರಿಂದ ಈ ಒಂದು ಸ್ಥಳದ ಒಂದು ಮೆರಗನ್ನು ಇನ್ನಷ್ಟು ಹೆಚ್ಚಿದೆ ಅಂತಲೇ ಹೇಳಬಹುದು. ನಾವು ಬಸವಣ್ಣನವರ ಐಕ್ಯವಾದಂತಹ ಸ್ಥಳವನ್ನು ನೋಡಿಕೊಂಡು ಡೈರೆಕ್ಟ್ ಹೊರಟಿದ್ದೆ ಆರ್ವಿಕಾ ಮಾನ್ಯ ವೇಟಿಂಗ್ ಮಾಡ್ತಿರುವಂತಹ ಪ್ಲೇಸ್ಗೆ. ಅದೇನು ಅಂತ ಹೇಳಿದ್ರೆ, ಇಲ್ಲೇ ಪಕ್ಕದಲ್ಲೇ ಬೋಟಿಂಗ್ ಕೂಡ ನಡೀತಾ ಇದೆ. ಅಂದರೆ ಇಲ್ಲಿ ನದಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಬೋಟಿಂಗ್ ಇದೆ. ಸೊ ಅದಕ್ಕೆ ಆರ್ವಿಕಾ ಮಾನ್ಯ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿಯಾಗಿದ್ದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ತಿಳಿದ್ಬಿಟ್ಟು, ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಆರ್ವಿಕಾ ಮಾನ್ಯ ಮತ್ತು ರಿಷಿ ಮತ್ತು ಮೋಹಿ ಅವರಿಬ್ಬರು ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ರು, ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೌದಾ? 100 ವರ್ಷ ನೋಡು, 100 ವರ್ಷಕ್ಕೆ ಎಂತ ಕ್ರೇಜ್. ಹೌದಾ? ಏಯ್
ಖುಷಿನಾ? ಅಜ್ಜ ಈ ವಯಸ್ಸಿಗೂ ಇಷ್ಟು ಎನರ್ಜಿ ಇದೆಯಲ್ಲ ಬರೋದು. ನಿಮಗೆ ಎಷ್ಟು ಅಜ್ಜ ಏಜ್? ಇವ್ರೇನಾಗಬೇಕು? ಅತ್ತೆನಾ? ಸೋದ್ರತ್ತೆನಾ? ನೋಡಿ ಈ ವಯಸ್ಸಿಗೂ ಬರ್ಬೇಕು ಅಂತ ಹೇಳಿ. ಕೂಡಲ ಸಂಗಮದಿಂದ ನಾವೆಲ್ಲರೂ ಡೈರೆಕ್ಟ್ ಆಗಿ ಹೊರಟಿದ್ದೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಭಾರತದ ಶಿಲ್ಪಕಲೆಯ ತೊಟ್ಟಿಲು ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಐಹೊಳೆಗೆ. ಐಹೊಳೆಗೆ ಯಾಕೆ ಭಾರತದ ಶಿಲ್ಪಕಲೆಯ ತೊಟ್ಟಿಲು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನೋಡೋದಾದರೆ, ಇಲ್ಲಿ 4ನೇ ಶತಮಾನದಿಂದ 12ನೇ ಶತಮಾನದವರೆಗೂ 125ಕ್ಕೂ ಹೆಚ್ಚಿನ ಹಿಂದೂ, ಬೌದ್ಧ, ಜೈನ ಧರ್ಮದ ದೇವಾಲಯಗಳನ್ನು ನಿರ್ಮಿಸಿರುವಂಥದ್ದು. ಅದಕ್ಕಾಗಿಯೇ ಇದನ್ನು ಭಾರತದ ಶಿಲ್ಪಕಲೆಯ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ಅಂತ ಹೇಳಿದ್ರೆ ದೇವಾಲಯಗಳ ನಿರ್ಮಾಣದ ಆರಂಭಿಕ ಪ್ರಯೋಗಗಳನ್ನು ಮಾಡಿರುವಂಥದ್ದು ಇದೇ ಜಾಗದಲ್ಲಿ. ಇದನ್ನು ಕೇಳಿದ್ರೆ ನಮ್ಮೆಲ್ಲರಿಗೂ ಕರ್ನಾಟಕದಲ್ಲಿ ಈ ಒಂದು ಸ್ಥಳ ಇರುವಂತಹದ್ದು ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು. ಐಹೊಳೆಯಲ್ಲಿ ಲಾರ್ಡ್ ಖಾನ್ ಟೆಂಪಲ್ ಮತ್ತು ದುರ್ಗಾದೇವಿ ಟೆಂಪಲನ್ನು ನೋಡಿಕೊಂಡು ಪುರಾತನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಅಲ್ಲೂ ಕೂಡ ಎಲ್ಲವನ್ನ ನೋಡಿಕೊಂಡು ಆರ್ವಿಕಾ ಮಾನೆನ್ ಕ್ವಶನ್ ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ಕೆಲವೊಂದು ಮೂರ್ತಿಗಳು ಕಟ್ಟಾಗಿರೋದ್ರಿಂದ, ಕೈಯು ಕಾಲು ಅದೆಲ್ಲ ಕಟ್ಟಾಗಿರೋದ್ರಿಂದ ಇದ್ಯಾಕೆ ಹೀಗಾಗಿದೆ ಅಂತ ತುಂಬ ಅಂದರೆ ತುಂಬ ಕ್ವಶನ್ ಮಾಡ್ತಾಯಿದ್ರು. ಸೊ ನನಗೆ ಎಷ್ಟು ಆನ್ಸರ್ಗಳು ಗೊತ್ತೋ ಅಷ್ಟಕ್ಕೆ ಆನ್ಸರ್ ಮಾಡಿ ನಾವಲ್ಲಿಂದ ಹೊರಟಿದ್ದೆ ಪಟ್ಟದಕಲ್ಲಿಗೆ. ಪರ್ಸ್ನಲಿ ನಂಗಂತೂ ಪಟ್ಟದಕಲ್ಲು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಬ್ಯಾಡ್ ಲಕ್ ಏನು ಅಂತ ಹೇಳಿದ್ರೆ ವಿಡಿಯೋವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನ್ನ ಕ್ಯಾಮ್ರಾವನ್ನು ನಾನು ವ್ಯಾನ್ನಲ್ಲೇ ಬಿಟ್ಟು ಹೋಗಿರೋದ್ರಿಂದ ನನಗಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ಪಟ್ಟದಕಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದೆ ಸುಂದರವಾದಂತಹ ಜಾಗ ಯಾವುದು ಅಂತ ಹೇಳಿದರೆ, ಹೌದು, ಬಾದಾಮಿ. ಚಾಲುಕ್ಯರ ರಾಜಧಾನಿ ಬಾದಾಮಿ ಚಾಲುಕ್ಯರು ಅಂತ ಹೇಳೇ ಪ್ರಸಿದ್ಧ. ನಮ್ಮೆಲ್ಲರಿಗೂ ಬಾದಾಮಿ ಚಾಲುಕ್ಯರು ಅಂತ ಹೇಳಿದ್ರೆ ನನಗೆ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಬಾದಾಮಿಗೆ ಬಂದ್ವಿ. ಬಾದಾಮಿಗೆ ಬಂದರೆ ನಮ್ಗೆ ನಿಜವಾಗ್ಲೂ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದಂತೆ ಆಗುತ್ತೆ. ಯಾಕಂತ ಹೇಳಿದರೆ ಅಷ್ಟು ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪಟ್ಟದಕಲ್ಲು ಕೂಡ ಇಷ್ಟ ಆಯಿತು, ಇದು ಕೂಡ ಇಷ್ಟ ಆಯಿತು. ಹಾಗಂತ ಐಹೊಳೆ ಇಷ್ಟ ಆಗಿಲ್ಲ ಅಂತ ಎಲ್ಲ, ಅದು ಕೂಡ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಇವೆಲ್ಲ ಇರುವಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗಂತೂ ಇತ್ತೀಚೆಗೆ ಈ ಹಿಸ್ಟೋರಿಕಲ್ ಪ್ಲೇಸ್ಗಳಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ನನಗೆ ಇವರು ಇದ್ರ ಬಗ್ಗೆ ಒಂದು ಹಿಸ್ಟ್ರಿ ಹೇಳಿದಾಗ ನಂಗೆ ಅಲ್ಲಿ ಹೋಗಿ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಇವರು ಇಲ್ಲಿ ಕರ್ಕೊಂಬಂದಿದ್ದಾರೆ. ಇನ್ನೂ ನೋಡೋದು ಬಾಕಿ ಇದೆ. ಹಂಪಿ, ಅಜಂತಾ, ಎಲ್ಲೋರಾ ನೋಡೋಣ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗತ್ತಾ ಇಲ್ವಾ ಅಂತ ಹೇಳಿ. ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಇಲ್ಲಿಗೆ ಬಂದು. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ವಿತ್ ಲಾಟ್ಸ್ ಆಫ್ ಲವ್.